ನಮಸ್ತೆ ಸ್ನೇಹಿತರೆ. ದೃಶ್ಯ ಸಿನಿಮಾವನ್ನ ನೀವು ನೋಡಿರ್ಬೋದು. ಅದರಲ್ಲಿ ತುಂಬ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್‌ಗಳು ಬರುತ್ತೆ. ಅದೇ ರೀತಿಯ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್‌ಗಳು ಇಂದಿನ ಒಂದು ನೈಜ ಅಪರಾಧ ಘಟನೆಯಲ್ಲೂ ನೀವು ನೋಡಬಹುದಾಗಿದೆ. ಏಕೆಂದರೆ ಈ ಕಥೆಯಲ್ಲಿ ಒಂದು ವಿಡಿಯೋ ಇದೆ. ಅದರ ಬೆಲೆ ಬರೋಬ್ಬರಿ 1.5 ಕೋಟಿ ರೂಪಾಯಿಗಳು. ಈಗ ನೀವು ಯೋಚಿಸ್ತಿರ್ಬೋದು, ಒಂದು ವಿಡಿಯೋಗೆ ಹೇಗಪ್ಪ 1.5 ಕೋಟಿ ರೂಪಾಯಿ ಬೆಲೆ ಅಂತ. ಆದರೆ ಈ ವಿಡಿಯೋದಲ್ಲಿ ಒಬ್ಬ ದಕ್ಷಿಣ ಭಾರತದ ಖ್ಯಾತ ಜನಪ್ರಿಯ ನಟಿಯಾದಂತಹ ಭಾವನಾ ಮೆನನ್ ಇದ್ದಾರೆ. ಈ ವಿಡಿಯೋವನ್ನ ಚಲಿಸುತ್ತಿರುವಂಥ ಕಾರ್‌ನಲ್ಲಿ ಚಿತ್ರೀಕರಿಸಲಾಗಿದೆ ಮತ್ತು ಅದೇ ಸಮಯದಲ್ಲಿ ಭಾವನರೊಂದಿಗೆ 7 ಜನ ಮುಖವಾಡ ಧರಿಸಿದ ವ್ಯಕ್ತಿಗಳು ಕಂಡುಬರ್ತಾರೆ. ಹಾಗಾದ್ರೆ ಈ ವಿಡಿಯೋ ಏನು? ಇದರಲ್ಲಿ ಭಾವನ ಅನುಭವಿಸಿದಂಥ ನೋವುಗಳೇನು? ಭಾವನೆಗೆ ನಿಜವಾಗ್ಲೂ ನ್ಯಾಯ ಸಿಗ್ತಾ? ಏನಾಯ್ತು ಈ ಪ್ರಕರಣ ಅಂತ ಇಂದಿನ ವಿಡಿಯೋದಲ್ಲಿ ನೋಡುವಂಥ ಪ್ರಯತ್ನವನ್ನ ಮಾಡೋಣ ಬನ್ನಿ ಗೆಳೆಯರೇ. ಭಾವನಾ ಇವರ ಅಸಲಿ ಹೆಸರು ಕಾರ್ತಿಕಾ ಮೆನನ್. ಈ ನಟಿ 2002ರಲ್ಲಿ ನಮಲ್ ಎನ್ನುವಂಥ ಚಿತ್ರದ ಮೂಲಕ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ನಂತರ ಅವರು ಸಿ.ಐ.ಡಿ ಮೂಸಾನ್ ಅಂತ ಒಂದು ಚಿತ್ರದಲ್ಲಿ ನಟಿಸ್ತಾರೆ. ಆ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಮತ್ತು ಭಾವನಾ ಹೆಸರು ಉತ್ತುಂಗಕ್ಕೆ ಇರುತ್ತೆ. ಎಲ್ಲ ನಿರ್ದೇಶಕರಿಗೆ ಮೊದಲ ಆಯ್ಕೆ ಭಾವನನೇ ಆಗಿರ್ತಾರೆ. ಇಂಡಸ್ಟ್ರಿಯಲ್ಲಿರುವಂತಹ ದೊಡ್ಡ ದೊಡ್ಡ ನಟರು ಭಾವನ ಜೊತೆಗೆ ಕೆಲಸ ಮಾಡಬೇಕಂತ ಬಯಸ್ತಾ ಇರ್ತಾರೆ. ಭಾವನನ ಕನಸುಗಳೆಲ್ಲ ನನಸಾಗಿರುತ್ತೆ ಮತ್ತು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಉತ್ತುಂಗ ಸ್ಥಾನದಲ್ಲಿರ್ತಾರೆ. ಭಾವನಾ ದಕ್ಷಿಣ ಭಾರತದಲ್ಲೇ ಅತ್ಯಂತ ಜನಪ್ರಿಯ ಮತ್ತು ದೊಡ್ಡ ನಟಿಯಾಗಿ ಬೆಳೆದಿರ್ತಾರೆ. ಭಾನುವಾರದ ಆ ಕರಾಳ ರಾತ್ರಿ ಭಾವನನ ಜೀವನವನ್ನು ತಲೆಕೆಳಗಾಗಿಸುತ್ತೆ. 17 ಫೆಬ್ರವರಿ 2017ರಂದು ಭಾವನಾ ತ್ರಿಶೂರ್ನಲ್ಲಿ ಶೂಟಿಂಗನ್ನು ಮುಗಿಸ್ಕೊಂಡು ಕೊಚ್ಚಿಗೆ ಬರ್ತಾ ಇರ್ತಾರೆ. ರಾತ್ರಿ ಸುಮಾರು 9 ಗಂಟೆ ಹೊತ್ತಿಗೆ ಅವ್ರ ಕಾರ್‌ನಲ್ಲಿ ಅವರು ಚಾಲಕರೊಂದಿಗೆ ಇರ್ತಾರೆ. ಆಗ ಕಪ್ಪು ಬಣ್ಣದ ಕಾರೊಂದು ಹಿಂದಿನಿಂದ ಬಂದು ಭಾವನನ ಕಾರಿಗೆ ಡಿಕ್ಕಿಯನ್ನು ಹೊಡೆಯುತ್ತೆ. ಚಿತ್ರೀಕರಣದಲ್ಲಿ ಆಯಾಸಗೊಂಡಿದ್ದಂಥ ಭಾವನಾ ಸಂಪೂರ್ಣ ಎಚ್ಚರಾಗಿರಲ್ಲ. ಅವರು ನಿದ್ದೆ ಮಂಪರದಲ್ಲಿರ್ತಾರೆ. ಆದರೆ ಡಿಕ್ಕಿ ಹೊಡೆದಂಥ ಒಂದು ಆಘಾತದಿಂದ ಅವರು ತಕ್ಷಣ ಎದ್ದು ಕೂತ್ಕೊತಾರೆ. ಆಗ ಡಿಕ್ಕಿ ಹೊಡೆದಂಥ ಕಾರು ತಕ್ಷಣ ಅಲ್ಲೇ ನಿಂತ್ಕೊಂಡಿರುತ್ತೆ. ಅದರಿಂದ 3 ಜನ ಗುಂಡಗಳು ಹೊರಗಡೆ ಬರ್ತಾರೆ ಮತ್ತು ಅವರು ಮೊದಲು ಚಾಲಕನನ್ನು ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ. ಅದಾದ ನಂತರ ಚಾಲಕ ಅಲ್ಲಿಂದ ಓಡಿ ಹೋಗ್ತಾನೆ. ನಂತರ ಆ 3 ಜನ ಭಾವನರ ಕಾರಿನೊಳಗೆ ಪ್ರವೇಶಿಸ್ತಾರೆ. ಅವರ ಹಿಂದೆ ಇನ್ನೂ 4 ಜನ ಒಳಗೆ ಬರ್ತಾರೆ. ಈಗ 7 ಜನ ಭಾವನರೊಂದಿಗಿರ್ತಾರೆ. ಆ 7 ಜನರು ಭಾವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ 7 ಜನರನ್ನ ಭಾವನ ಒಬ್ಬರೇ ಒಂಟಿಯಾಗಿ ಎದುರಿಸಬೇಕಾಗುತ್ತೆ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಅವ್ರಿಗೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರೊಬ್ಬರೇ ಇರ್ತಾರೆ. ಹಾಗೆ ಅವ್ರನ್ನ ರಕ್ಷಿಸೋಕ್ಕೆ ಸುತ್ತಮುತ್ತ ಯಾರೂ ಇರಲ್ಲ. ಕಾರು ಜನರೇ ಇಲ್ಲದಂಥ ರಸ್ತೆಯಲ್ಲಿ ಮುಂದುವರಿತಾ ಇರುತ್ತೆ. ಆಗ ಕಾರಿನೊಳಗಿದ್ದಂಥ ಆ ದುಷ್ಟ ಜನರು ಭಾವನನ ಮೇಲೆ ದೌರ್ಜನ್ಯವನ್ನು ಆರಂಭಿಸ್ತಾರೆ. ಒಬ್ಬೊಬ್ಬರಾಗಿ ಅವರೊಂದಿಗೆ ದುರಾಚಾರಕ್ಕೆ ಇಳಿತಾರೆ. ಭಾವನ ಒಬ್ಬರೇ ಆ 7 ಜನರನ್ನು ಎದುರಿಸೋಕ್ಕೆ ಆಗಲ್ಲ. ಆದರೆ ಆ ದುಷ್ಟರು ತಮ್ಮ ಕೃತ್ಯನ ನಿಲ್ಲಿಸಲ್ಲ. ಕಾರು 2 ಗಂಟೆಗಳ ಕಾಲ ರಸ್ತೆಯಲ್ಲೇ ಸುತ್ತಾಡುತ್ತೆ ಮತ್ತು ಈ ಕೃತ್ಯಗಳು ಮುಂದುವರಿಯುತ್ತೆ. ಕಾರಿನ ಕಿಟಕಿಗಳು ಮುಚ್ಚಿರ್ತವೆ ಮತ್ತು ಬಾಗಿಲುಗಳು ಲಾಕ್ ಆಗಿರುತ್ತೆ. ಭಾವನವರ ಕೂಗು, ಕಿರುಚಾಟ ಯಾರಿಗೂ ಕೇಳಿಸ್ತಿರಲ್ಲ. ರಸ್ತೆಯಲ್ಲಿ ಸಮೇತ ಜನರ ಸಂಚಾರನೇ ಇರಲ್ಲ. ಒಬ್ಬ ಜನಪ್ರಿಯ ನಟಿ ಹೀಗೆ ಒಂದು ಅತ್ಯಾಚಾರಕ್ಕೆ ಒಳಗಾಗ್ತಾರೆ. ಈ ಘಟನೆಯ ಸಮಯದಲ್ಲಿ ಪಲ್ಸರ್ ಸುನಿ ಎಂಬಾತನು ತನ್ನ ಫೋನ್ನಲ್ಲಿ ಭಾವನವರ ವಿಡಿಯೋನ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ಸಮಯದಲ್ಲಿ ಭಾವನವರ ದೇಹದ ಮೇಲೆ ಒಂದೇ ಒಂದು ಬಟ್ಟೆ ಇರಲ್ಲ. ಕೋಪದಿಂದ ಭಾವನಾ ತನ್ನ ಕೈಯನ್ನು ಮುಂದೆ ಚಾಚಿ ಪಲ್ಸರ್ ಸುನಿಯ ಮುಖವಾಡವನ್ನು ಕಿತ್ತೆಸಿತಾರೆ. ಆಗ ಭಾವನಾ ಅವರ ಮುಖವನ್ನು ನೋಡ್ಬಿಟ್ಟು ಆಘಾತಗೊಳ್ತಾರೆ. ಯಾಕಂದರೆ ಪಲ್ಸರ್ ಸುನಿಯನ್ನ ಭಾವನಾ ಸಿನಿಮಾ ಸೆಟ್ಗಳಲ್ಲಿ ಈ ಮೊದಲೇ ನೋಡಿರ್ತಾರೆ. ಅವನು ಒಬ್ಬ ಸುಪ್ರಸಿದ್ಧ ನಟನ ಕಾರ್ ಚಾಲಕನಾಗಿ ಕೆಲಸನ ಮಾಡ್ತಾ ಇರ್ತಾನೆ. 2 ಗಂಟೆಗಳ ದೌರ್ಜನ್ಯದ ನಂತರ ಆ 7 ಜನ ಗೂಂಡಗಳು ಕಣ್ಮರೆಯಾಗ್ತಾರೆ. ಆದರೆ ಕಣ್ಮರೆಯಾಗುವ ಮೊದಲು ಪಲ್ಸರ್ ಸುನಿ ಭಾವನೆಗೆ ಎಚ್ಚರ ನೀಡ್ತಾನೆ. ನೀನು ಯಾರಿಗಾದರೂ ಈ ವಿಷಯವನ್ನು ತಿಳಿಸಿದರೆ ಅಥವಾ ನನ್ನ ಹೆಸರನ್ನು ಹೇಳಿದರೆ ಈ ವಿಡಿಯೋವನ್ನು ವೈರಲ್ ಮಾಡುತ್ತೇನೆ. ಆಗ ನಿನ್ನ ವೃತ್ತಿ ಜೀವನ ನಾಶ ಆಗುತ್ತೆ ಅಂತ ಹೆದರಿಸ್ತಾನೆ. ಆದರೆ ಪಲ್ಸರ್ ಸುನಿಗೆ ಗೊತ್ತಿಲ್ಲದಂಥ ಒಂದು ವಿಷಯ ಅಂದರೆ ಭಾವನಾ ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ನೈಜ ಜೀವನದಲ್ಲೂ ಧೈರ್ಯಶಾಲಿಯಾಗಿರ್ತಾರೆ. ಘಟನೆಯ ನಂತರ ಭಾವನಾ ತನ್ನ ಸ್ನೇಹಿತನಾದ ಒಬ್ಬ ನಿರ್ದೇಶಕನ ಬಳಿಗೆ ಹೋಗ್ತಾರೆ ಮತ್ತು ಅವನ ಬಳಿ ರಾತ್ರಿ ನಡೆದ ಎಲ್ಲ ಘಟನೆಯನ್ನು ವಿವರಿಸ್ತಾರೆ. ಕಾರು ಡಿಕ್ಕಿ ಹೊಡೆದಿದ್ದು,
ಅವ್ರ ಮೇಲೆ ದೌರ್ಜನ್ಯ ಆಗಿತ್ತು ಮತ್ತು ವಿಡಿಯೋ ಲೀಕ್ ಬಗ್ಗೆ ಅವರಿಗೆ ಬೆದರಿಸಿದ್ದು ಎಲ್ಲವನ್ನು ತಿಳಿಸ್ತಾರೆ. ಆಗ ಆ ಬುದ್ಧಿವಂತ ನಿರ್ದೇಶಕ ಭಾವನಗೆ ಧೈರ್ಯನ ತುಂಬ್ತಾರೆ. ನಾವು ಈಗ ತಕ್ಷಣ ಹೋಗ್ಬಿಟ್ಟು ಒಂದು ದೂರನ್ನು ದಾಖಲಿಸಬೇಕು, ನಾವು ಮೌನವಾಗಿದ್ದರೆ ಇದನ್ನೆಲ್ಲ ನಾವು ಸಹಿಸ್ತೀವಿ ಅಂತ ಅವ್ರು ಅಂದ್ಕೊತಾರೆ. ಮುಂದೆ ಇದು ತುಂಬ ದೊಡ್ಡ ಅಪಾಯವನ್ನು ಸಹ ತಂದಿಡ್ಬೋದು ಅಂತ ಭಾವನೆಗೆ ಧೈರ್ಯನ ತುಂಬ್ತಾರೆ ಮತ್ತು ಭಾವನರೊಂದಿಗೆ ಪೊಲೀಸ್ ಠಾಣೆಗೆ ತೆರಳುತ್ತಾರೆ. ಪೊಲೀಸ್ ಠಾಣೆಯಲ್ಲಿ ಕಿಡ್ನ್ಯಾಪ್ ಮತ್ತು ದೌರ್ಜನ್ಯದ ಅಪರಾಧದಡಿ ಪಲ್ಸರ್ ಸುನಿ ಹೆಸರಿನೊಂದಿಗೆ ಒಂದು ಕೇಸ್ ದಾಖಲಾಗುತ್ತೆ. ಈ ಪ್ರಕರಣ ತುಂಬ ಇಂಪಾರ್ಟೆಂಟ್ ಆಗಿದ್ದರಿಂದ ಪೊಲೀಸ್ ಶೀಘ್ರನೇ ಪಲ್ಸರ್ ಸುನಿನ ಬಂಧಿಸ್ತಾರೆ. ಒಬ್ಬೊಬ್ಬರಾಗಿ ಆ 7 ಜನರು ಬಂಧಿತರಾಗ್ತಾರೆ. ಈ ಕೇಸ್ ಮೇಲ್ನೋಟಕ್ಕಂತೂ ಬಗೆಹರಿದಂಗೆ ಕಾಣುತ್ತೆ. ಆದರೆ ಸ್ನೇಹಿತರೆ, ಈ ಕತೆ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. 2 ತಿಂಗಳ ನಂತರ ಜೈಲಿನಿಂದ ಬೇರೊಂದು ಕೇಸ್ನಲ್ಲಿ ಬಂಧಿತ ಆಗಿದ್ದಂಥ ಒಬ್ಬ ವ್ಯಕ್ತಿ ಬಿಡುಗಡೆ ಆಗ್ತಾನೆ. ಆತನಿಗೆ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇರಲ್ಲ. ಆದರೆ ಜೈಲಿನಿಂದ ಹೊರಬಂದಂಥ ಈ ವ್ಯಕ್ತಿ ಜೈಲಿನಲ್ಲಿ ಪಲ್ಸರ್ ಸುನಿನ ಭೇಟಿಯಾಗಿರ್ತಾನೆ. ಆತನಿಗೆ ಪಲ್ಸರ್ ಸುನಿ ಒಂದು ಪತ್ರವನ್ನು ಕೊಟ್ಟಿರ್ತಾನೆ. ಆ ಪತ್ರ ತುಂಬ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಪಲ್ಸರ್ ಸುನಿ ಬರೆದಿರ್ತಾನೆ, ನಾವು ಈ ಕೃತ್ಯನ ಸ್ವತಃ ಇಚ್ಛೆಯಿಂದ ಮಾಡಿಲ್ಲ, ಅದನ್ನು ಮಾಡೋಕ್ಕೆ ಇಂಡಸ್ಟ್ರಿಯ ದೊಡ್ಡ ಸೂಪರ್ ಸ್ಟಾರ್ ಆದಂತಹ ದಿಲೀಪ್ ನಮಗೆ ಆದೇಶವನ್ನು ಕೊಟ್ಟಿದ್ದ. ಭಾನುವಾರ ಆ ವಿಡಿಯೋನ ರೆಕಾರ್ಡ್ ಮಾಡಬೇಕಂತ ನಮ್ಗೆ ತಿಳಿಸ್ಬಿಟ್ಟು 1.5 ಕೋಟಿ ರೂಪಾಯಿ ಸಮೇತ ನಮಗೆ ಕೊಟ್ಟಿದ್ದ ಅಂತ ತಿಳಿಸಿರ್ತಾನೆ. ಈ ಪತ್ರ ಬಹಿರಂಗ ಆದ ಕೂಡಲೇ ಸೂಪರ್ ಸ್ಟಾರ್ ದಿಲೀಪ್ನನ್ನು ಬಂಧಿಸ್ತಾರೆ. ಇಡೀ ಇಂಡಸ್ಟ್ರಿನೇ ಆಘಾತಗೊಳ್ಳುತ್ತೆ. ಒಂದು ಕಡೆ ಭಾವನ ದೊಡ್ಡ ನಟಿ, ಮತ್ತೊಂದು ಕಡೆ ದಿಲೀಪ್ ಅನ್ನೋಂಥ ದೊಡ್ಡ ಸೂಪರ್ ಸ್ಟಾರ್. ಕೆಲವರು ದಿಲೀಪ್ನನ್ನು ಬೆಂಬಲಿಸ್ತಾರೆ, ಇನ್ನು ಕೆಲವರು ಭಾವನ ತಪ್ಪು ಮಾಡ್ತಾ ಇದ್ದಾಳೆ, ತಪ್ಪು ಆರೋಪನ ಹೊರಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳನ್ನು ಟೀಕಿಸ್ತಾರೆ. ಆದರೆ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸ್ತಾರೆ. 2 ತಿಂಗಳ ನಂತರ ದಿಲೀಪ್ಗೆ ಜಾಮೀನು ಸಿಗುತ್ತೆ. ಇದರಿಂದ ಜನರು ಮತ್ತಷ್ಟು ಗೊಂದಲಕ್ಕೆ ಒಳಗಾಗ್ತಾರೆ. ಜಾಮೀನು ಸಿಕ್ಕಿದ ನಂತರ ಮತ್ತೊಂದು ದೊಡ್ಡ ತಿರುವು ಬರುತ್ತೆ. ಮತ್ತೆ ಪೊಲೀಸರಿಗೆ ಆ ಮೆಮೊರಿ ಕಾರ್ಡ್ ಬೇರೆ ಸಿಗುತ್ತೆ. ಅದರಲ್ಲಿ ಪಲ್ಸರ್ ಸುನಿ ಮತ್ತು ಅವನ ಸ್ನೇಹಿತರು ರೆಕಾರ್ಡ್ ಮಾಡಿದ ಆ ವಿಡಿಯೋ ಇರುತ್ತೆ. ಈ ವಿಡಿಯೋ ನ್ಯಾಯಾಲಯಕ್ಕೆ ತಲುಪಿಸ್ತಾರೆ. ಭಾವನ ದಿಲೀಪ್ ಮೇಲೆ ಆರೋಪವನ್ನು ಮಾಡ್ತಾರೆ. ಆರೋಪವನ್ನು ನಾವು ಅರ್ಥ ಮಾಡ್ಕೊಬೇಕಂದ್ರೆ 2017ಕ್ಕಿಂತ 2 ವರ್ಷ ಹಿಂದೆ ಹೋಗಬೇಕಾಗುತ್ತೆ ಸ್ನೇಹಿತರೆ. 2015ರಲ್ಲಿ ದಿಲೀಪ್ನಿಗೆ ತನ್ನ ಪತ್ನಿ ಜೊತೆಗೆ ಜಗಳ ಆಗುತ್ತೆ. ಇದರಿಂದ ಅವರಿಗೆ ಡೈವರ್ಸ್ ಸಮೇತ ಆಗುತ್ತೆ. ದಿಲೀಪ್ ಕಾವ್ಯ ಎನ್ನುವಂತಹ ಒಂದು ಹುಡುಗಿ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅನ್ನೋಂಥ ವಿಷಯ ಹೊರಬೀಳುತ್ತೆ. ಈ ವಿಷಯನ ಭಾವನ ದಿಲೀಪ್ನ ಪತ್ನಿಗೆ ತಿಳಿಸಿರ್ತಾರೆ. ಇದು ಮಾಧ್ಯಮದಲ್ಲಿ ಹರಡುತ್ತೆ ಮತ್ತು 2015ರಲ್ಲಿ ದಿಲೀಪ್ ಕಾವ್ಯಳನ್ನು ಮದುವೆ ಆಗ್ತಾರೆ. ಕೋರ್ಟ್ನಲ್ಲಿ ಭಾವನ ತನ್ನ ಹೇಳಿಕೆಯಲ್ಲಿ ಹೀಗೆ ಹೇಳ್ತಾರೆ, ನನ್ನ ಕಾರಣದಿಂದ ದಿಲೀಪ್ಗೆ ಡೈವರ್ಸ್ ಆಯಿತು. ಅವನು ನನ್ನ ವೃತ್ತಿ ಜೀವನವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಿದ್ದ. ಈ ಘಟನೆಯ ಹಿಂದೆ ದಿಲೀಪ್ನ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಡ್ತಾರೆ. ಎಲ್ಲ ಸಾಕ್ಷಿಗಳು ಕೋರ್ಟ್ನಲ್ಲಿ ದಿಲೀಪ್ನ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇರುತ್ತೆ. ಆದರೆ ದಿಲೀಪ್ನ ಹಣ, ರಾಜಕೀಯ ಸಂಪರ್ಕಗಳಿಂದ ಅವನು ಮತ್ತೆ ಜೈಲಿನಿಂದ ಹೊರಬರ್ತಾನೆ. ಅವನು ತನ್ನ ಸಿನಿಮಾ ರಂಗದ ವೃತ್ತಿ ಜೀವನವನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಆದರೆ ಭಾವನ ತನ್ನ ದುಃಖವನ್ನು ಮಾಧ್ಯಮಗಳ ಮೂಲಕ ಹಂಚಿಕೊಳ್ತಾಳೆ. ಎಲ್ಲರ ಎದುರಿಗೆ ದಿಲೀಪ್ನ ಕೈವಾಡ ಇದೆ ಅಂತ ಸಮೇತ ಕೂಗಾಡ್ತಾಳೆ, ದುಃಖಿಸ್ತಾಳೆ. ಆದರೆ ಇಲ್ಲಿ ಕತೆ ಮತ್ತೊಂದು ತಿರುವು ಬರುತ್ತೆ ಸ್ನೇಹಿತರೆ. ಇಂಡಸ್ಟ್ರಿಯಲ್ಲಿ ಒಬ್ಬ ಪ್ರಸಿದ್ಧ ನಟನ ಕಾಲ್ ರೆಕಾರ್ಡಿಂಗ್ ವೈರಲ್ ಆಗುತ್ತೆ. ಅದರಲ್ಲಿ ದಿಲೀಪ್ ನನ್ನನ್ನು ಯಾರ್ಯಾರು ಬಂಧಿಸಿದಾರಲ್ಲ ಅಂತ ಪೊಲೀಸರಿಗೆ ನಾನು ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ರೆಕಾರ್ಡಿಂಗ್ ಮಾಧ್ಯಮದಲ್ಲಿ ವೈರಲ್ ಆಗುತ್ತೆ. ಪೊಲೀಸರಿಗೆ ಮತ್ತೊಂದು ದೃಢವಾದ ಸಾಕ್ಷಿ ಸಮೇತ ಸಿಗುತ್ತೆ. ಆದರೆ ಎಲ್ಲದರ ನಡುವೆ ದಿಲೀಪ್ ಇಂದಿಗೂ ಜೈಲಿನಿಂದ ಹೊರಗೆ ಇದ್ದಾನೆ. ಮತ್ತು ಭಾವನ ತನ್ನ ದುಃಖವನ್ನು ಇನ್ಸ್ಟಾಗ್ರಾಮ್ನಲ್ಲಿ ವ್ಯಕ್ತಪಡಿಸುತ್ತಿದ್ದಾಳೆ. ಇಂದಿಗೂ ಈ ಕೇಸ್ ಆಗಿ ಉಳಿದು ಹೋಗಿದೆ. ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಸ್ನೇಹಿತರೆ. ಧನ್ಯವಾದಗಳು.